ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 10/1/2025 महावाक्य। मीठे बच्चे, बाप तुम्हें ज्ञान योग की खुराक खिलाकर ज़बरदस्त खातरी करते हैं, तो सदैव खुश मौज में रहो और श्रीमत अनुसार सबकी खातरी करते चलो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ನಿಮಗೆ ಜ್ಞಾನಯೋಗದ ಟಾನಿಕ್ ತಿನ್ನಿಸಿ ಜಬರ್ದಸ್ತ್ ಪಾಲನೆ ಮಾಡ್ತಾರೆ. ಅಂದಮೇಲೆ ಸದಾ ನೀವು ಕೂಡ ಖುಷಿ ಮೋಜಿನಲ್ಲಿರಿ ಮತ್ತು ಶ್ರೀಮತದ ಅನುಸಾರ ಎಲ್ಲರ ಪಾಲನೆ ಮಾಡ್ತಾ ಹೋಗಿ. ಪ್ರಶ್ನೆ, इस संगम युग पर आपके पास सबसे अमूल्य चीज़ कौन सी है जिसकी संभाल करनी है? ಬಾಬಾ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದಲ್ಲಿ ನಿಮ್ಮ ಹತ್ರ ಎಲ್ಲಕ್ಕಿಂತ ಅಮೂಲ್ಯವಾದ ವಸ್ತು ಯಾವುದಾಗಿದೆ, ಅದನ್ನು ಸಂಭಾಲನೆ ಮಾಡಿಕೊಳ್ಬೇಕು ಅಂತ. ಉತ್ತರ, ಈ ಸರ್ವೋತ್ತಮ ಬ್ರಾಹ್ಮಣ ಕುಲ್ ಮೇ ಆಪ್ಕಿ ಜೀವನ್ ಬಹುತ್ ಅಮೂಲ್ಯ ಹೇ. ಬಾಬಾ ಹೇಳ್ತಿದ್ದಾರೆ, ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಜೀವನ ಬಹಳ ಅಮೂಲ್ಯ ಆಗಿದೆ. ಇಸ್ಲಿಯೇ ಶರೀರಕ್ಕೆ ಸಂಭಾಲ್ ಜರೂರ್ ಕರ್ನಿ ಹೇ. ಅದಕ್ಕೋಸ್ಕರ ಶರೀರವನ್ನು ಸಂಭಾಲನೆ ಅವಶ್ಯವಾಗಿ ಮಾಡಬೇಕು. ಐಸಾ ನಹೀ ತೋ ಯಾ ಮಿಟ್ಟಿ ಕಾ ಪುತ್ಲಾ ಹೇ, ಕಹಾ ಯಾ ಖಲಾಸ್ ಹೋ ಜಾಯ್ ನಹಿ. ಬಾಬಾ ಹೇಳ್ತಾರೆ, ಈ ಥರನೂ ಆಗಬಾರ್ದು. ಇದು ಮಣ್ಣಿನ ಗೊಂಬೆಯಾಗಿದೆ, ಎಲ್ಲಾದರೂ ಇದು ಸಮಾಪ್ತಿ ಆಗೋದೇ ಅಲ್ವಾ ಅಂತ ಇಲ್ಲ. ಇನ್ಕೋ ಜೀತೆ ರಖನಾ ಹೇ. ಬಾಬಾ ಹೇಳ್ತಾರೆ, ಇದಕ್ಕನ್ನು ಬದುಕಿಸ್ಬೇಕು. ಇದನ್ನು ಕೊಯ್ ಬಿಮಾರ್ ಹೋತೆ ತೋ ಉನ್ಸೆ ತಂಗ್ ನಹೀ ಹೋನಾ ಚಾಯ್, ಉನ್ಕೋ ಬೋಲೋ ತುಮ್ ಶಿವಬಾಬಕ್ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ, ಏನಾದರೂ ರೋಗ ಬಂದರೆ ಅದರಿಂದ ತೊಂದರೆ ಆಗಬಾರ್ದು, ತೊಂದರೆ ಮಾಡ್ಕೋಬಾರ್ದು ಅಂತಾರೆ ಬಾಬಾ. ಅದಕ್ಕೆ ಅವ್ರಿಗೆ ಹೇಳಬೇಕಂತೆ, ನೀವು ಶಿವಬಾಬನ ನೆನ್ಪು ಮಾಡಿ ಅಂತ. ಯಾರಿಗೆ ಆರಾಮಿರೋದಿಲ್ಲ ಅವ್ರಿಗೆ ಹೇಳಬೇಕಂತೆ, ನೀವು ಶಿವಬಾಬನ ನೆನ್ಪು ಮಾಡಿ ಅಂತ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಪಾಪ್ ಕಟ್ತೆ ಜಾಯಂಗೆ, ಉನ್ಕಿ ಸರ್ವಿಸ್ ಕರ್ನಿ ಚಾಯ್, ಜೀತಾ ರಹೆ ಶಿವಬಾಬಕ್ಕೋ ಯಾದ್ ಕರ್ತಾ ರಹೆ. ಬಾಬಾ ಹೇಳ್ತಾರೆ, ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ಪಾಪ ಕಟ್ಟಾಗ್ತದೆ, ಅಂಥವ್ರ ಸೇವೆ ಮಾಡಿ ಅಂತಾರೆ ಬಾಬಾ. ಬದುಕಿರಲಿ, ಶಿವಬಾಬನ ನೆನ್ಪು ಮಾಡ್ತಾ ಇರಬೇಕು. ಓಂ ಶಾಂತಿ. ज्ञान का तीसरा नेत्र देने वाला रूहानी बाप बैठ रूहानी बच्चों को समझाते हैं. ಜ್ಞಾನದ ಮೂರನೇ ಕಣ್ಣನ್ನು ಕೊಡುವಂತಹ ಆತ್ಮಿಕ ತಂದೆ ಕುತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಜ್ಞಾನ ಕಾ ತೀಸರಾ ನೇತ್ರ ಶಿವಾಯ ಬಾಪ್ಗೆ ಅವ್ರು ಕೊಯ್ ದೇ ನಹೀ ಸಕ್ತಾ. ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನದ ಕಣ್ಣು ಶಿವಬಾಬನ ಹೊರತು ನಮಗೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಬಚ್ಚೋं को ज्ञान का तीसरा नेत्र मिला है, अभी तुम बच्चे जानते हो कि ये पुरानी दुनिया बदलने वाली है. ಬಾಬಾ ಹೇಳ್ತಾರೆ, ಈಗ ನಾವು ಮಕ್ಕಳಿಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಈ ಹಳೆ ಜಗತ್ತು ಬದಲಾವಣೆ ಆಗಲಿದೆ ಅಂತ. ಬಿಚಾರೆ ಮನುಷ್ಯ ನಹೀ ಜಾನ್ತೆ ಕಿ ಕೌನ್ ಬದಲನೆ ವಾಲಾ ಹೇ ಅವ್ರು ಕೈಸೆ ಬದಲಾತೆ ಹೇ. ಪಾಪ ಈ ಬಡಪಾಯಿ ಮನುಷ್ಯರಿಗೆ ಗೊತ್ತೇ ಇಲ್ಲ ಇದನ್ನು ಬದಲಾಯಿಸ್ತಾರೆ ಯಾರು, ಹೇಗೆ ಬದಲಾಯಿಸ್ತಾರೆ ಅಂತ. ಕ್ಯೂಂಕಿ ಉನ್ನೋಂಕೋ ಜ್ಞಾನ ಕಾ ತೀಸರಾ ನೇತ್ರ ಹಿ ನಹೀ ಹೇ. ತುಮ್ ಬಚ್ಚೋं को अभी ज्ञान का तीसरा नेत्र मिला है जिसे तुम सृष्टि के आदि मध्य अंत को जान गए हो. ಬಾಬಾ ಹೇಳ್ತಾರೆ, ಯಾಕೆಂದರೆ ಅವರಿಗೆ ಜ್ಞಾನದ ಮೂರನೇ ಕಣ್ಣೇ ಇಲ್ಲ. ನೀವು ಮಕ್ಕಳಿಗೀಗ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ, ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರ. ಯಹ ಜ್ಞಾನ ಕಿ ಸ್ಯಾಕ್ರೀನ್ ಸ್ಯಾಕ್ರೀನ್ ಕಿ ಏಕ್ ಬೂಂದ್ ಬಿ ಕಿತನಿ ಮೀಠಿ ಹೋತಿ ಹೇ. ಬಾಬಾ ಹೇಳ್ತಾರೆ, ಇದು ಜ್ಞಾನದ ಸ್ಯಾಕ್ರೀನ್ ಆಗಿದೆ. ಸ್ಯಾಕ್ರೀನಿನ ಒಂದು ಹನಿನೂ ಕೂಡ ಎಷ್ಟು ಮಧುರವಾಗಿರ್ತದೆ. ಜ್ಞಾನ ಕಾ ಏಕ್ ಅಕ್ಷರ ಹಿ ಹೇ ಮನ್ ಮನಾಭೋ, ಯಾ ಅಕ್ಷರ ಕಿತ್ನಾ ಮೀಠಾ ಹೇ. ಬಾಬಾ ಹೇಳ್ತಾರೆ, ಜ್ಞಾನದ ಒಂದು ಅಕ್ಷರ ಆಗಿದೆ ಮನ್ ಮನಾಭೋ. ಈ ಅಕ್ಷರನೂ ಕೂಡ ಎಷ್ಟೊಂದು ಮಧುರವಾಗಿದೆ. ಅಪ್ನೆ ಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರೋ. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನ್ಪು ಮಾಡಿ. ಬಾಪ್ ಶಾಂತಿಧಾಮ್ ಅವ್ರು ಸುಖಧಾಮ್ ಕಾ ರಾಸ್ತಾ ಬತಾ ರಹೆ ಹೇ. ಬಾಪ್ ಆಯೇ ಹೇ ಬಚ್ಚೋಂ ಕೋ ಸ್ವರ್ಗ ಕಾ ವರ್ಸಾ ದೇನೆ. ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ದಾರಿ ತೋರಿಸ್ತಿದ್ದಾರೆ. ತಂದೆ ಬಂದಿರೋದೇ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲಿಕ್ಕೆ. तो बच्चों को कितनी खुशी रहनी चाहिए. कहते भी है खुशी जैसी खुराक नहीं. ಅಂದಮೇಲೆ ಮಕ್ಕಳಿಗೂ ಕೂಡ ಎಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ಒಂದು ಮಾತು ಹೇಳ್ತಾರೆ, ಖುಷಿ ಅಂತ ಟಾನಿಕ್ ಇಲ್ಲ ಅಂತ. तो सदैव खुश मौज में रहते हैं, उनके लिए जैसे खुराक होती है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಸದಾ ಖುಷಿ ಮೋಜಿನಲ್ಲಿರ್ತಾರೆ ಅವರಿಗೋಸ್ಕರ ಈ ಜ್ಞಾನ ಒಂದು ರೀತಿ ಟಾನಿಕ್ ಆದಂಗೆ ಇರ್ತದೆ ಅಂತಾರೆ ಬಾಬಾ. 21 ಜನ್ಮ ಮೌಜ್ ಮೇ रहने की यह जबरदस्त खुराक है. ಬಾಬಾ ಹೇಳ್ತಾರೆ, 21 ಜನ್ಮ ಮೋಜಿನಲ್ಲಿ ಇರಲಿಕ್ಕೆ ಇದೊಂಥರ ಜಬರ್ದಸ್ತ್ ಟಾನಿಕ್ ಆಗಿದೆ. ये खुराक सदैव एक दो को खिलाते रहो, यह एक दो की जबरदस्त खातरी. ಬಾಬಾ ಹೇಳ್ತಾರೆ, ಈ ಟಾನಿಕ್ ಒಬ್ಬರು ಇನ್ನೊಬ್ಬರು ಸದಾ ಕುಡಿಸ್ತಾ ಹೋಗ್ರಿ. ಏಕೆಂದರೆ ಇದು ಒಬ್ಬರು ಇನ್ನೊಬ್ಬರನ್ನ ಖಾತ್ರಿ ಮಾಡುವಂಥದ್ದು, ಅಂದರೆ ಪಾಲನೆ ಮಾಡುವಂಥದ್ದು. ಐಸಿ ಖಾತ್ರಿ ಅವ್ರ ಕೊಯ್ ಮನುಷ್ಯಕ್ಕೆ ಕರ್ ನ ಸಕೆ.
ಬಾಬಾ ಹೇಳ್ತಿದ್ದಾರೆ, ಇಂತಹ ಪಾಲನೆ ಯಾವುದೇ ಮನುಷ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. तुम बच्चे श्रीमत पर सभी की रूहानी खातरी करते हो. सच्ची सच्ची खुश खैरापत भी यह है किसको बाप का ಪರಿಚಯ देना. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಶ್ರೀಮತದಂತೆ ಎಲ್ರಿಗೂ ಆತ್ಮಿಕ ಕಾಳಜಿ ಮಾಡ್ತೀರಾ. ಸತ್ಯವಾದಂಥ ಖುಷಿ ಇದಾಗಿದೆ, ಯಾರಿಗಾದರೂ ತಂದೆಯ ಪರಿಚಯ ಕೊಡುವಂಥದ್ದು. मीठे बच्चे जानते हैं बेहद का बाप द्वारा हमको जीवन मुक्ति की सौगात मिलती है. ಇನ್ನು ನಾವು ಮಧುರವಾದ ಮಕ್ಕಳು ತಿಳ್ಕೊಂಡಿದ್ದೇವೆ, ತಂದೆಯ ಮೂಲಕ ನಮಗೆ ಜೀವನ್ ಮುಕ್ತಿಯ ಒಂದು ಉಡುಗೊರೆ ಸಿಗ್ತದೆ. ಸತ್ಯುಗ್ ಮೇ ಭಾರತ್ ಜೀವನ್ ಮುಕ್ತ ಪಾವನ್ ಥಾ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಭಾರತ ಜೀವನ್ ಮುಕ್ತವಾಗಿತ್ತು, ಪಾವನ ಇತ್ತು. ಬಾಪ್ ಬಹುತ್ ಬಡಿ ऊंची खुराक देते हैं तब तो गायन है ಅತೀಂದ್ರ ಸುಖ ಪೂछना हो तो ಗೋಪ ಗೋಪಿಯೋ ಸೆ ಪೂಛೋ. ಬಾಬಾ ಹೇಳ್ತಾರೆ, ಇದು ಬಹಳ ಶ್ರೇಷ್ಠವಾದಂಥ ಒಂದು ಟಾನಿಕ್ ನಾವು ಮಕ್ಕಳಿಗೆ ಬಾಬಾ ಕೊಡ್ತಾರೆ. ಅದಕ್ಕೋಸ್ಕರನ ಗಾಯನ ಇದೆ. ಅತೀಂದ್ರಿಯ ಸುಖ ಕೇಳಬೇಕು ಅಂತಂದರೆ ಗೋಪಿಕೆಯರಿಗೆ ಕೇಳಿ ಅಂತ. ಈ ज्ञान और योग की कितनी फर्स्ट क्लास वंडरफुल खुराक है और यह खुराक एक ही रूहानी सर्जन के पास है. ಬಾಬಾ ಹೇಳ್ತಿದ್ದಾರೆ, ಇದು ಜ್ಞಾನ ಮತ್ತು ಯೋಗದ ಎಷ್ಟು ಫಸ್ಟ್ ಕ್ಲಾಸ್ ಅದ್ಭುತವಾದಂಥ ಟಾನಿಕ್ ಆಗಿದೆ. ಈ ಟಾನಿಕ್ ಒಂದೇ ಬಾರಿ ಒಬ್ಬ ಆತ್ಮಿಕ ತಂದೆನೇ ಕೊಡ್ಲಿಕ್ಕೆ ಸಾಧ್ಯ, ಅವ್ರ ಹತ್ರ ಮಾತ್ರ ಇರೋದಿದು. ಅವ್ರ ಕಿಸ್ಕೋ ಯ ಖುರಾಕ್ ಕಾ ಮಾಲೂಮಿ ನಹಿ. ಈ ಟಾನಿಕ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಬಾಪ್ कहते ಮೇಟೆ ಬಚ್ಚೋ ತುಮಾರೇ ಲಿಯೇ ತೋ ತೀರಿ ಪರ್ ಸೌಗಾತ್ ಲೇ ಆಯಾ ಹೂಂ. ನಾವು ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಮಧುರ ಮಕ್ಕಳೇ, ನಿಮಗೋಸ್ಕರ ನಾನು ಅಂಗೈಯಲ್ಲಿ ಸ್ವರ್ಗ ಹಿಡ್ಕೊಂಡು ಬಂದಿದ್ದೇನೆ. ಮುಕ್ತಿ ಜೀವನ್ ಮುಕ್ತಿ ಕಿಯ ಸೌಗಾತ್ ಮೇರೆ ಪಾಸಿ ರಹತಿ ಹೇ. ಬಾಬಾ ಹೇಳ್ತಾರೆ, ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ನನ್ನ ಹತ್ರನೇ ಇರ್ತದೆ. ಕಲ್ಪ ಕಲ್ಪ ಮೈ ಹಿ ಆಕರ್ ತುಮಕೋ ಯ ಸೌಗಾತ್ ದೇತಾ ಹೂಂ ಫಿರ್ ರಾವಣ ಚೀನ್ ಲೇತಾ ಹೇ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ನಾನೇ ಬಂದು ಈ ಉಡುಗೊರೆ ನೀವು ಮಕ್ಕಳಿಗೆ ಕೊಡ್ತೇನೆ, ನಂತರ ರಾವಣ ನಿಮ್ಮಿಂದ ಇದನ್ನು ಕಸ್ಕೊಳ್ತಾನೆ. तो अभी तुम बच्चों को कितना खुशी का पारा चढ़ा रहना चाहिए. ಹಾಗಾದರೆ ನೀವು ಮಕ್ಕಳಿಗೀಗ ಎಷ್ಟು ಖುಷಿಯ ಪಾರ ಏರಬೇಕು. तुम जानते हो हमारा एक ही बाप टीचर और सच्चा सद्गुरु है जो हमको साथ ले जाते हैं. ನೀವು ತಿಳ್ಕೊಂಡಿದ್ದೀರಾ, ನಮಗೂ ಒಬ್ಬರೇ ಆಗಿರುವಂತಹ ತಂದೆ, ಟೀಚರ್, ಸತ್ಯ ಸದ್ಗುರು ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಮೋಸ್ಟ್ ಬಿಲಿವೆಡ್ ಬಾಪ್ ಸೆ ವಿಶ್ವ ಕಿ ಬಾದಶಾಹಿ ಮಿಲ್ತಿ. ಬಹಳ ನಂಬಿಗಸ್ತನಾಗಿರುವಂಥ ತಂದೆಯಿಂದ ನಾವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತದೆ. ಯ ಕಮ್ ಬಾತ್ ಐ ಕ್ಯಾ ಬಚ್ಚೋಂ ಕೋ ಸದೈವ ಹರ್ಷಿತ್ ರಹನಾ ಚಾಯ್. ಇದೇನು ಕಡಿಮೆ ಮಾತಾ? ಮಕ್ಕಳು ಸದಾ ಹರ್ಷಿತ ಇರಬೇಕು. ಗಾಡ್ಲಿ ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್. ಈಶ್ವರ್ಯ ವಿದ್ಯಾರ್ಥಿ ಜೀವನ ಎಲ್ಲಕ್ಕಿಂತ ಶ್ರೇಷ್ಠ ಅಂತಾರೆ ಬಾಬಾ. ಯಾ ಭಿ ಕಾಹಿ ಗಾಯನ್ ಹೈ ನಾ ಫಿರ್ ನೈ ದುನಿಯಾ ಮೇ ತುಮ್ ಸದೈವ ಖುಷಿಯಾಂ ಮನಾತೆ रहेंगे. ಬಾಬಾ ಹೇಳ್ತಾರೆ, ಈಗಿನ ಗಾಯನ ತಾನೆ, ಹೊಸ ಜಗತ್ತಿನಲ್ಲಿ ನೀವು ನಂತರ ಸದಾ ಖುಷಿ ಆಚರಣೆ ಮಾಡ್ತಾ ಇರ್ತೀರ. ದುನಿಯಾ ನೈ ಜಾನ್ತಿ ಕಿ ಸಚ್ಚಿ ಖುಷಿಯಾಂ ಕಬ್ ಮನಾಯಿ ಜಾಯೇಗಿ. ಬಾಬಾ ಹೇಳ್ತಾರೆ, ಜಗತ್ತಿನವ್ರಿಗೆ ಗೊತ್ತಿಲ್ಲ ಸತ್ಯವಾದ ಖುಷಿ ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ. ಮನುಷ್ಯಂಕೋ ತೋ ಸತ್ಯು ಕಾ ಜ್ಞಾನಿ ನೈ ಹೇ ತೋ ಯಾ ಹಿ ಮನಾತೆ ರಹತೆ ಹೇ. ಬಾಬಾ ಹೇಳ್ತಾರೆ, ಈ ಮನುಷ್ಯರಿಗೆ ಸತ್ಯುಗದ ಜ್ಞಾನವೇ ಇಲ್ಲದೆ ಇರುವ ಕಾರಣ ಎಲ್ಲವನ್ನೂ ಇಲ್ಲೇ ಆಚರಣೆ ಮಾಡ್ತಾ ಇರ್ತಾರೆ. ಪರಂತು ಇಸ್ ಪುರಾಣಿ ತಮೋಪ್ರಧಾನ ದುನಿಯಾ ಮೇ ಖುಷಿ ಕಾಸೆ ಆಯಿ. ಬಾಬಾ ಮಕ್ಕಳಿಗೆ ಕೇಳ್ತಾರೆ, ಅಲ್ಲ ಇದು ತಮೋಪ್ರಧಾನ ಜಗತ್ತು, ಈ ತಮೋಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬಂತು? ಯಹಾ ತೋ ತ್ರಾಹಿ ಕರ್ತೆ ರಹತೆ ಕಿತ್ನಾ ದುಃಖ ಕಿ ದುನಿಯಾ ಹೇ. ಇಲ್ಲಿ ಪ್ರತಿಯೊಬ್ಬರು ಬಾಬಾ ಹೇಳ್ತಾರೆ ಅಯ್ಯೋ ಅಂತ ಇರ್ತಾರೆ. ಅಂದರೆ ಅತೀ ದುಃಖದ ಜಗತ್ತಿದು, ದುಃಖದ ಅನುಭವ ಮಾಡ್ತಾ ಇರ್ತಾರೆ. ಬಾಪ್ ತುಮ್ ಬಚ್ಚೋಂಕು ಕಿತ್ನಾ ಸಹಜ ರಾಸ್ತಾ ಬತ್ತಾತೆ ಹೇ. ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ್ ಫೂಲ್ ಸಮಾನ್ ರಹೋ. ಬಾಬಾ ನಾವು ಮಕ್ಕಳಿಗೆ ಎಷ್ಟು ಸಹಜವಾದ ದಾರಿ ತೋರಿಸ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಕಮಲ ಹೂವಿನ ಸಮಾನ ಇರಿ ಅಂತಾರೆ ಬಾಬಾ. ದಂದಾದೋರಿ ಆದಿ ಕರ್ತೆ ಬಿ ಮುझे याद करते रहो जैसे आशिक और माशिक होते हैं वो तो एक दो को याद करते रहते हैं. ಬಾಬಾ ಹೇಳ್ತಾರೆ, ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಇದ್ರೂ ಕೂಡ ನನ್ನ ನೆನ್ಪು ಮಾಡಿ ಅಂತಾರೆ ಬಾಬಾ. ಹೀಗೆ ಪ್ರಿಯತಮೆಯರಿರ್ತಾರೆ, ಅವ್ರು ಒಬ್ರನ್ನೊಬ್ಬರು ನೆನ್ಪು ಮಾಡ್ತಾ ಇರ್ತಾರೆ. ವ ಉನ್ಕಾ ಆಶಿಕ್ ವ ಉನ್ಕಾ ಮಾಶಿಕ್ ಹೋತಾ ಹೇ. ಬಾಬಾ ಹೇಳ್ತಾರೆ, ಅವ್ರು ಇವ್ರಿಗೆ ಪ್ರಿಯತಮ, ಅವ್ರಿಗೆ ಪ್ರಿಯತಮೆಯಾಗಿರ್ತಾರೆ. ಯಾ ತೋ ಯ ಬಾತ್ ನೈ ಹೇ ಯಾ ತೋ ತುಮ್ ಸಭಿ ಏಕ್ ಮಾಶುಕ್ಕೆ ಜನ್ಮ ಜನ್ಮಾಂತರ ಸೆ ಆಶಿಕ್ ರೈ ಹೋ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ಆ ಮಾತಿಲ್ಲ. ಇಲ್ಲಂತೂ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ. ಬಾಪ್ ತುಮಾರ ಕಭಿ ಆಶಿಕ್ ನೈ ಬಂತ
तुम उस माशूक को आने के लिए याद करते आए हो. ಶಿವಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಬಾಬಾ ಎಂದಿಗೂ ಪ್ರಿಯತಮೆ ಆಗೋದಿಲ್ಲ, ಆದರೆ ಆ ಒಬ್ಬ ಪ್ರಿಯತಮ ಬರೋದಕ್ಕೋಸ್ಕರನೇ ನಾವೆಲ್ಲರೂ ಅವ್ನು ನೆನ್ಪು ಮಾಡ್ತಾ ಬಂದ್ವಿ. जब दुख जास्ती होता है तो जास्ती सिमरन करते हैं, तब तो गायन भी है, दुख में सिमरन सब करे सुख में करे न कोई. ಬಾಬಾ ಹೇಳ್ತಾರೆ, ಯಾವಾಗ ದುಃಖ ಜಾಸ್ತಿ ಆಗ್ತದೆ ಆವಾಗ ಎಲ್ಲರೂ ಪರಮಾತ್ಮನ ನೆನಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಗಾಯನೂ ಇದೆ, ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರೂ ಪರಮಾತ್ಮನ ನೆನಪು ಮಾಡೋದಿಲ್ಲ. ಈ ಸಮಯ ಜैसे बाप सर्वशक्तिमान है, दिन प्रतिदिन माया भी सर्वशक्तिमान ತಮೋ ಪ್ರಧಾನ ಹೋತಿ ಜಾತಿ ಹೇ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಯಾವ ರೀತಿ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ, ದಿನ ಪ್ರತಿದಿನ ಮಾಯನೂ ಕೂಡ ಸರ್ವಶಕ್ತಿವಾನ್ ಆಗ್ತಾ ಹೋಗ್ತಾ ಇದೆ. ತಮೋ ಪ್ರಧಾನ ಹೋತಿ ಜಾತಿ, ಇಸ್ಲಿಯೇ ಬಾಪ್ ಕಹತೆ ಮೀಟೆ ಬಚ್ಚೆ ದೇಹಿ ಅಭಿಮಾನಿ ಬನು. ಯಾಕಂದ್ರೆ ಅದು ತಮೋ ಪ್ರಧಾನ ಆಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ, अपने को आत्मा समझ मुझ बाप को याद करो और साथ साथ दैवी गुण भी धारण करो तो ऐसे बन जाएंगे. ಬಾಬಾ ಹೇಳ್ತಾರೆ ಏನಂತ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಾನು ತಂದೆಯನ್ನು ನೆನಪು ಮಾಡಿ ಜೊತೆಗೆ ದೈವಿ ಗುಣನೂ ಧಾರಣೆ ಮಾಡ್ಕೊಂಡಿದ್ದೆ, ಆದರೆ ಈ ಥರ ಅಂದರೆ ಲಕ್ಷ್ಮೀನಾರಾಯಣರ ಹಾಗೆ ಆಗ್ತೀರಾ ಅಂತಾರೆ ಬಾಬಾ. इस पढ़ाई में मुख्य बात है ही याद की, ऊंचते ऊंच बाप को बहुत प्यार स्नेह से याद करना चाहिए. ಈ ಶಿಕ್ಷಣದಲ್ಲಿ ಮುಖ್ಯ ಮಾತು ಅಂದರೆ ನೆನಪಾಗಿದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು. ऊंचते ऊंच बाप ही नई दुनिया ಸ್ಥಾಪನೆ करने वाला. ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. बाप कहते मैं आया हूँ तुम बच्चों को विश्व का मालिक बनाने, इसलिए अब मुझे याद करो तो तुम्हारे अनेक जन्मों के पाप कट जाएंगे. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ, ಅದಕ್ಕೆ ನನ್ನೇ ನೆನಪು ಮಾಡಿ ನಿಮ್ಮ ಅನೇಕ ಜನ್ಮದ ಪಾಪ ಕಟ್ಟಾಗ್ತದೆ ಅಂತಾರೆ ಬಾಬಾ. पतित पावन बाप कहते हैं तुम बहुत पतित बन गए हो, इसलिए अब तुम मुझे याद करो तो तुम पावन बन और पावन दुनिया का मालिक बन जाएंगे. ಈಗ ಪತಿತ ಪಾವನ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಬಹಳ ಪತಿತರಾಗಿದ್ದೀರಾ, ಅದಕ್ಕೋಸ್ಕರ ಈಗ ನೀವು ನನ್ನನ್ನು ನೆನಪು ಮಾಡಿ ನೀವು ಪಾವನಾಗಿ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರ. ಪತಿತ್ ಪಾವನ್ ಬಾಪ್ಕೋ ಹಿ ಬುಲಾತೆ ಹೇನ, ಅದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನೇ ಕರೀತಾರಲ್ವ. ಬಾಪ್ ಆಯೇ ಹೇ तो जरूर पावन बनना पड़े, बाप दुಃಖ ಹರ್ತಾ ಸುಖ ಕರ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ತಂದೆ ಬಂದಿದ್ದಾರೆ ಅಂದಮೇಲೆ ಪಾವನ ಆಗಬೇಕು ತಾನೆ. ಶಿವಬಾಬನಿಗೆ ದುಃಖ ಹರ್ತಾ ಸುಖ ಕರ್ತಾ ಅಂತ ಗಾಯನ ಮಾಡಲಾಗ್ತದೆ. ಬರೋಬ್ಬರ ಸತ್ಯುಗ್ ಮೇ ಪಾವನ್ ದುನಿಯಾ ಥೀ ತೋ ಸಭಿ ಸುಖೀ ಥೇ. ಅವಶ್ಯವಾಗಿ ಸತ್ಯುಗದಲ್ಲಿ ಪಾವನ ಜಗತ್ತಿತ್ತು, ಅದಕ್ಕೋಸ್ಕರ ಅಲ್ಲಿ ಎಲ್ಲರೂ ಸುಖಿಗಳೇ ಇದ್ದರು. ಬಾಪ್ ಫಿರ್ಸೆ कहते हैं बच्चे ಶಾಂತಿಧಾಮ್ और ಸುಖಧಾಮ್ ಕೋ ಯಾದ್ ಕರೋ ಅಭಿ ಹೇ ಸಂಗಮ್ ಯುಗ್. ಈಗ ಎಲ್ಲ ಮಕ್ಕಳಿಗೂ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಹೇಳ್ತಿದ್ದಾರೆ, ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮ ನೆನಪು ಮಾಡಿ, ಈಗಿರೋದು ಸಂಗಮ್ ಯುಗ. ಕಿವಯ್ಯ ತುಮಕೋ ಇಸ್ ಪಾರ್ ಸೆ ಉಸ್ ಪಾರ್ ಲೇ ಜಾತೆ ಹೇ. ಅಂಬಿಗ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ನಯ್ಯ ಕೋಯಿ ಏಕ್ ನಹಿ ಸಾರಿ ದುನಿಯಾ ಜೈಸೆ ಏಕ್ ಬಡಾ ಜಹಾಜ್ ಹೇ ಉನ್ಕೋ ಪಾರ್ ಲೇ ಜಾತೆ ಹೇ. ಬಾಬಾ ಹೇಳ್ತಾರೆ, ದೋಣಿ ಅಂದರೆ ಇಲ್ಲಿ ಒಂದೇ ಅಲ್ಲ, ಇಡೀ ಜಗತ್ತು ಒಂದು ರೀತಿ ದೊಡ್ಡ ಹಡಗಾಗಿದೆ ಅಂತಾರೆ ಬಾಬಾ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಈ ಜಗತ್ತಿನಿಂದ ನಮ್ಮನ್ನು ಪಾರು ಮಾಡ್ತಾರೆ ತಂದೆ. ತುಮ್ ಮೀಟೆ ಬಚ್ಚೋं को कितनी खुशी होनी चाहिए, तुम्हारे लिए तो सदैव ಖುಷಿ ಖುಷಿ ಹೇ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ಅಂದರೆ ನಿಮಗೋಸ್ಕರ ಸದಾ ಖುಷಿನೇ ಖುಷಿ. ಬೇಹದ್ ಕಾ ಬಾಪ್ ಹಮ್ಕೋ ಪಡಾ ರಹೇ ಹೇ, ವಾಹ್ ಯೆ ತೋ ಕಭಿ ನ ಸುನಾ ನ ಪಡಾ. ಯಾಕೆ ಖುಷಿ ಆಗಬೇಕು ನಮಗೆ ಅಂದರೆ ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ, ವಾಹ್ ಈ ಥರ ನಾವೆಲ್ಲೂ ಕೇಳಿಲ್ಲ ಓದಿಯೂ ಇಲ್ಲ ಅಂತಾರೆ ಬಾಬಾ. ಭಗವಾನ್ ವಾಚ್ ಮೈ ತುಮ್ ರೂಹಾನಿ ಬಚ್ಚೋं को ರಾಜಯೋಗ ಸಿಕ್ಕಾ ರಹಾ ಹೂಂ. ಬಾಬಾ ಹೇಳ್ತಾರೆ, ಇಲ್ಲಿ ಭಗವಾನ್ ವಾಚ್ ಆಗಿದೆ, ನಾನು ನೀವು ಆತ್ಮಿಕ ಮಕ್ಕಳಿಗೆ ರಾಜಯೋಗ ಕಲಿಸ್ತಿದ್ದೇನೆ. ತೋ ಪೂರಿ ರೀತಿ ಸೀಖ್ನಾ ಚಾಯ್, ಧಾರಣಾ ಕರ್ನಿ ಚಾಯ್. ಪೂರ್ಣ ರೂಪದಲ್ಲಿ ಕಲಿಬೇಕು, ಜೊತೆಗೆ ಧಾರಣೆನೂ ಮಾಡಿಕೊಳ್ಬೇಕು. ಪೂರಿ ರೀತಿ ಪಡ್ನಾ ಚಾಯ್, ಪಢಾಯಿ ಮೇ ನಂಬರ್ವಾರ್ ತೋ ಸದೈವ ಹೋತೇ ಹಿ ಹೇ. ಪೂರ್ಣ ರೂಪದಲ್ಲಿ ಓದಬೇಕು, ಶಿಕ್ಷಣದಲ್ಲಿ ನಂಬರ್ವಾರ್ ಅಂತೂ ಸದಾ ಇರ್ತದೆ. अपने को देखना चाहिए मैं उत्तम हूँ मध्यम हूँ ವ ಕನಿಷ್ಠ ಹೂँ. ಬಾಬಾ ಹೇಳ್ತಾರೆ, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನಾನು ಉತ್ತಮ ಇದ್ದೀನೋ ಮಧ್ಯಮ ಇದ್ದೀನೋ ಅಥವಾ ಕನಿಷ್ಠ ಇದ್ದೀನೋ. ಬಾಪ್ कहते अपने को देखो मैं ऊंच पद पाने के लायक हूँ
ಬಾಬಾ ಮಕ್ಕಳಿಗೆ ಕೇಳ್ತಾರೆ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಾನು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಯೋಗ್ಯ ಆಗಿದ್ದೀನ, रूहानी सर्विस करता हूँ, आत्मिक सेवे ಮಾಡ್ತೀನ, क्योंकि बाप कहते हैं बच्चे सर्विसेबल बनो, ಫಾಲೋ ಕರೋ. ಬಾಬಾ ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ, ಯಾಕೆಂದರೆ ಮಕ್ಕಳೇ ಸೇವಾದಾರಿ ಆಗ್ರಿ, ತಂದೆಯನ್ನು ಅನುಕರಣೆ ಮಾಡಿ. ಮೈ ಆಯಾ ಹೂँ ಸರ್ವಿಸ್ ಕೆ ಲಿಯೆ, ರೋज़ ಸರ್ವಿಸ್ ಕರ್ತಾ ಹೂँ, ಇಸ್ಲಿಯೇ ತೋ ವರತ್ ಲಿಯಾ ಹೇ. ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ಸೇವೆ ಮಾಡೋದಕ್ಕೋಸ್ಕರ, ಅದಕ್ಕೋಸ್ಕರ ಈ ರಥ ತೊಗೊಂಡಿದ್ದೀನಿ ನಾನು. ಬಾಬಾ ಹೇಳ್ತಾರೆ, ಇನ್ಕಾ ರಥ ಬಿಮಾರ್ ಪಡ್ ಜಾತಾ ಹೈ तो मैं इनमें बैठ मुरली लिखता हूँ. ಬಾಬಾ ಹೇಳ್ತಿದ್ದಾರೆ, ಈ ಶರೀರಕ್ಕೆ ಏನಾದರೂ ಆರಾಮಿಲ್ಲ ಅಂದ್ರೂ ನಾನು ಇವರಲ್ಲಿ ಕುತ್ಕೊಂಡು ಮುರಳಿ ಬರಿತೀನಿ ಅಂತಾರೆ ಬಾಬಾ. ಮುಖ से तो बोल नहीं सकते तो मैं लिख देता हूँ. ಮುಖದಿಂದ ಹೇಳಲಿಕ್ಕೆ ಆಗದಿದ್ದರೆ ನಾನು ಬರಿತೀನಿ, ತಾಕಿ ಬಚ್ಚೋं के लिए ಮುರಳಿ ಮಿಸ್ ना हो तो मैं भी ಸರ್ವಿಸ್ पर हूँ ना. ಯಾಕಂದರೆ ಮಕ್ಕಳಿಗೆ ಮುರಳಿ ಮಿಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾನು ಸೇವೆಯಲ್ಲಿದ್ದೀನಿ ತಾನೆ. यह है रूहानी सर्विस, तो तुम बच्चे भी बाप की सर्विस में लग जाओ. ಬಾಬಾ ಹೇಳ್ತಾರೆ, ಇದು ಆತ್ಮಿಕ ಸೇವೆ, ನಾನು ಹೇಗೆ ಸೇವಾ ಮಾಡ್ತೀನೋ ಹಾಗೆ ನೀವು ಮಕ್ಕಳು ಕೂಡ ಬಾಬನ ಸೇವೆಯಲ್ಲಿ ತೊಡಗ್ರಿ ಅಂತಾರೆ ಬಾಬಾ. अब गॉड फादरली सर्विस, जो अच्छा पुरुषार्थ करते, अच्छी सर्विस करते, उनको महावीर कहा जाता है. ಬಾಬಾ ಹೇಳ್ತಾರೆ, ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಅಂದರೆ ಈಶ್ವರಿಯ ಸೇವೆಯಲ್ಲಿ ಅಂತ ಹೇಳ್ತಾರಲ್ವ. ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾರೆ, ಒಳ್ಳೆ ಸೇವೆ ಮಾಡ್ತಾರೆ, ಅವರಿಗೆ ಮಹಾವೀರರು ಅಂತ ಹೇಳಲಾಗ್ತದೆ. देखा जाता है कौन महावीर है जो बाबा के डायरेक्शन पर चलते हैं. ನೋಡಲಾಗ್ತದೆ ಯಾರು ಮಹಾವೀರ್ ಇದ್ದಾರೆ, ಯಾರು ಬಾಬನ ಡೈರೆಕ್ಷನ್ ಅಂತೆ ನಡೀತಾರೆ. ಬಾಪ್ ಕಾ ಫರ್ಮಾನ್ ಹೇ, ಅಪ್ನೆ ಕೋ ಆತ್ಮ ಸಮಜ್ ಬಾಯಿ ಬಾಯಿ ದೇಕೋ. ಬಾಬನ ಆಜ್ಞೆ ಆಗಿದೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಎಲ್ಲರೂ ಸೋದರರು ಅಂತ ನೋಡ್ರಿ. ಇಸ್ ಶರೀರ ಕೋ ಭೂಲ್ ಜಾವ್, ಬಾಬಾ ಬಿ ಶರೀರ ಕೋ ನೈ ದೇಖ್ತೆ. ಬಾಬಾ ಹೇಳ್ತಾರೆ, ಈ ಶರೀರ ಮರ್ತು ಬಿಡಿ, ಯಾಕಂದರೆ ಬಾಬನು ಶರೀರ ನೋಡೋದಿಲ್ಲ. ಬಾಪ್ ಕತೆ ಮೈ ಆತ್ಮ ಕೋ ದೇಖ್ತಾ ಹೂँ, ಬಾಕಿ ಅಥವಾ ಜ್ಞಾನ है कि ಆತ್ಮ ಶರೀರ ಬಿಗರ್ ಬೋಲ್ ನೈ ಸಕ್ತಿ. ಬಾಬಾ ಹೇಳ್ತಾರೆ, ನಾನು ಆತ್ಮ ನೋಡ್ತೀನಿ, ಆದರೆ ಈ ಜ್ಞಾನ ನನಗಿದೆ, ಏನಂದರೆ ಆತ್ಮ ಶರೀರ ಇಲ್ಲದೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮೈ ಬಿ ಈ ಶರೀರ ಮೇ ಆಯಾ ಹೂँ, ಲೋನ್ ಲಿಯಾ ಹುವಾ ಹೂँ. ಬಾಬಾ ಹೇಳ್ತಾರೆ, ನಾನು ಕೂಡ ಈ ಶರೀರದಲ್ಲಿ ಬಂದಿದ್ದೀನಿ, ಲೋನ್ ತೊಗೊಂಡಿದ್ದೀನಿ ಅಂತ. ಶರೀರ ಸಾಥಿ ಆತ್ಮ ಪಡ್ ಸಕ್ತಿ ಹೇ, ಬಾಬಾ ಕಿ ಬೈಠಕ್ ಯಹಾ ಹೇ. ಶರೀರದ ಜೊತೆಗೇ ಆತ್ಮ ಓದ್ಲಿಕ್ಕೆ ಸಾಧ್ಯ. ಬಾಬಾ ಕೂತ್ಕೊಳ್ಳೋದು ಕೂಡ ಈ ಭ್ರುಕುಟಿಯ ಮಧ್ಯದಲ್ಲಿ. ಯಹ ಅಕಾಲ ತಖ್ತ್, ಆತ್ಮ ಅಕಾಲ ಮೂರತ್ ಹೇ. ಬಾಬಾ ಹೇಳ್ತಾರೆ, ಇದು ಅಕಾಲ ಸಿಂಹಾಸನವಾಗಿದೆ, ಅಕಾಲ ಮೂರತ್ ಆತ್ಮ ಆಗಿದೆ. ಆತ್ಮ ಕಬ್ ಛೋಟಿ ಬಡಿ ನೈ ಹೋತಿ, ಆತ್ಮ ಸಣ್ಣದು ಆಗೋದಿಲ್ಲ, ದೊಡ್ಡದು ಆಗೋದಿಲ್ಲ. ಶರೀರ ಛೋಟಾ ಬಡ ಹೋತಾ ಹೇ, ಶರೀರ ಸಣ್ಣದು ದೊಡ್ಡದು ಆಗ್ತದೆ. ಜೋ ಬಿ ಆತ್ಮಾಯೇ ಹೇ ಉನ್ ಸಭಿ ಕಾ ತಖ್ತ್ ಯಾ ಭ್ರುಕುಟಿ ಹೇ. ಯಾರೆಲ್ಲ ಆತ್ಮಗಳಿದಾರಲ್ವ, ಬಾಬಾ ಹೇಳ್ತಾರೆ, ಎಲ್ಲರ ಸಿಂಹಾಸನ ಈ ಭ್ರುಕುಟಿಯಾಗಿದೆ. ಶರೀರ ತೋ ಸಭಿಕೆ ಭಿನ್ನ ಭಿನ್ನ ಹೋತೆ ಹೇ, ಶರೀರ ಎಲ್ಲರದ್ದು ಭಿನ್ನ ಭಿನ್ನ ಇರ್ತದೆ. ಕಿಸ್ಕಾ ಅಕಾಲ ತಖ್ತ್ ಪುರುಷ ಕಾ, ಕಿಸ್ಕಾ ಅಕಾಲ ತಖ್ತ್ ಸ್ತ್ರೀ ಕಾ ಹೇ. ಬಾಬಾ ಹೇಳ್ತಾರೆ, ಕೆಲವರದು ಅಕಾಲ ತಖ್ತ್ ಸ್ತ್ರೀದಾದರೆ, ಅಂದರೆ ಕೆಲವ್ರ ಶರೀರ ಸ್ತ್ರೀದು, ಕೆಲವ್ರ ಶರೀರ ಪುರುಷಂದು. ಕಿಸ್ಕಾ ಅಕಾಲ ತಖ್ತ್ ಬಚ್ಚೆ ಕಾ ಹೇ, ಕೆಲವರದು ಅಂದರೆ ಈ ಭ್ರುಕುಟಿಯ ಸಿಂಹಾಸನ ಶರೀರದ್ದು ಬಾಬಾ ಹೇಳ್ತಾರೆ ಮಕ್ಕಳದಾಗಿದೆ. बाप बैठ बच्चों को रूहानी ड्रिल सिखलाते हैं, जब कोई से बात करो तो पहले अपने को आत्मा समझो. ಬಾಬಾ ಕುತ್ಕೊಂಡು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಕಲಿಸ್ತಾರೆ. ಬಾಬಾ ಹೇಳ್ತಾರೆ, ಯಾರ ಜೊತೆಗಾದರೂ ಮಾತನಾಡುವಾಗ ಫಸ್ಟಿಗೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ. ಹಮ್ ಆತ್ಮ ಫಲಾನೆ ಭಾಯಿ ಸೆ ಬಾತ್ ಕರ್ತೆ, ನಾವು ಆತ್ಮ ಇಂತಹ ಸೋದರನ ಜೊತೆಗೆ ಮಾತಾಡ್ತಿದ್ದೇವೆ. ಬಾಪ್ ಕಾ ಫೈಗಾಮ್ ದೇತೆ ಕಿ ಶುಭಾಬಕ್ಕೋ ಯಾದ್ ಕರೋ, ಅವರಿಗೆ ನಾವು ಬಾಬನ ಸಂದೇಶವನ್ನು ಕೊಡ್ತಾ ಇದ್ದೀವಿ, ಶುಭಾಬನ ನೆನ್ಪು ಮಾಡಿ ಅಂತ. ಯಾದ್ ಸೆ ಜಂಕ್ ಉತ್ತರ್ನಿ ಹೇ, ಸೋನೆ ಮೇ ಜಬ್ ಅಲಾಯೆ ಪಡ್ತಿ ಹೇ ತೋ ಸೋನೆ ಕಿ ವ್ಯಾಲ್ಯೂ ಕಮ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, ನೆನಪಿನಿಂದಲೇ ಹಿಡ್ದಿರೋ ತುಕ್ಕು ಬಿಟ್ಟು ಹೋಗ್ತದೆ. ಚಿನ್ನದಲ್ಲಿನೇ ಯಾವಾಗ ಎಲ್ಲ ಮಿಕ್ಸ್ ಆಗಿರ್ತದೆ, ಆವಾಗ ಚಿನ್ನದ ಬೆಲೆ ಕಡಿಮೆ ಆಗಿಬಿಡ್ತದೆ ಅಂತಾರೆ ಬಾಬಾ. ತುಮ್ ಆತ್ಮ ಮೇ ಬಿ ಜಂಕ್ ಪಡ್ನೆ ಸೆ ತುಮ್ ವ್ಯಾಲ್ಯೂಲೆಸ್ ಹೋ ಗಯೇ ಹೋ, ಅಬ್ ಫಿರ್ ಪಾವನ್ ಬನ್ನ ಹೇ. ಬಾಬಾ ಹೇಳ್ತಾರೆ, ನೀವು ಆತ್ಮಗಳಲ್ಲಿಯೂ ಕೂಡ ಪಾಪದ ಕೊಳೆ, ವಿಕಾರದ ಕೊಳೆ ಅಂಟ್ಕೊಂಡಾಗ್ಲೇ ಬಾಬಾ ಹೇಳ್ತಿದ್ದಾರೆ, ಬೆಲೆ ಇಲ್ದವ್ರಂಗೆ ಆಗ್ಬಿಟ್ರಿ ಅಂತ. ಈಗ ಮತ್ತೆ ಪಾವನ ಆಗಬೇಕು ಅಂತಾರೆ ಬಾಬಾ. तुम आत्माओं को अब ज्ञान का तीसरा नेत्र मिला है, उस नेत्र से अपने भाइयों को देखो. ಬಾಬಾ ಹೇಳ್ತಾರೆ, ನೀವು ಆತ್ಮಗಳಿಗೀಗ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ, ಆ ಕಣ್ಣಿನಿಂದ ನೀವು ನಿಮ್ಮ ಸೋದರನನ್ನು ನೋಡಿ ಅಂತಾರೆ ಬಾಬಾ. भाई भाई को देखने से कर्मेंद्रियाँ चंचल नहीं होगी. राज्य भाग्य लेना है, विश्व का मालिक बनना है तो यह मेहनत करो.
ಬಾಬಾ ಹೇಳ್ತಾರೆ ಸೋದರತೆಯ ದೃಷ್ಟಿಯಿಂದ ನೀವು ಯಾರನ್ನಾದರೂ ನೋಡಿದಾಗ ಕರ್ಮೇಂದ್ರಿಯಗಳು ಚಂಚಲ ಆಗೋದಿಲ್ಲ. ರಾಜ್ಯಭಾಗ್ಯ ಪಡ್ಕೊಳ್ಬೇಕು, ವಿಶ್ವದ ಮಾಲೀಕರಾಗಬೇಕು ಅಂದರೆ ಈ ಪರಿಶ್ರಮ ಪಡಿ ಅಂತಾರೆ ಬಾಬಾ. ಭಾಯಿ ಭಾಯಿ ಸಮಜ್ ಸಭಿ ಕೋ ಜ್ಞಾನ ದೋ ತೋ ಫಿರ್ ಯ ಟೇವ್ ಪಕ್ಕಿ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ಎಲ್ಲರೂ ಸೋದರರು ಅಂತ ತಿಳ್ಕೊಂಡು ಎಲ್ರಿಗೂ ಜ್ಞಾನ ಕೊಡಿ, ಈ ಅಭ್ಯಾಸ ಪಕ್ಕ ಆಗಿಬಿಡ್ತದೆ. ಸಚ್ಚೆ ಸಚ್ಚೆ ಬ್ರದರ್ಸ್ ತುಮ್ ಸಭಿ ಹೋ, ಬಾಪ್ ऊपर से आए हैं तुम भी आए हो. ಬಾಬಾ ಹೇಳ್ತಾರೆ ಸತ್ಯ ಸತ್ಯವಾದ ಸೋದರರು ನೀವೆಲ್ಲ, ತಂದೆನೂ ಕೂಡ ಮೇಲಿಂದನೇ ಬಂದಿದ್ದಾರೆ, ನಾವು ಆತ್ಮಗಳು ಕೂಡ ಮೇಲಿಂದನೇ ಬಂದಿದ್ದೇವೆ. ಬಾಪ್ ಬಚ್ಚೋं ಸಹಿತ ಸರ್ವಿಸ್ कर रहे हैं, ಸರ್ವಿಸ್ करने की ಬಾಪ್ ಹಿಮ್ಮತ್ ದೇತೆ हैं. ಬಾಬಾ ಮಕ್ಕಳನ್ನು ಜೊತೆ ಮಾಡಿಕೊಂಡು ಅಂದರೆ ಮಕ್ಕಳ ಜೊತೆಯಲ್ಲಿನೇ ಸೇವೆ ಮಾಡ್ತಿದ್ದಾರೆ, ಸೇವೆ ಮಾಡುವಂಥ ಧೈರ್ಯವನ್ನು ಬಾಬಾ ಮಕ್ಕಳಿಗೆ ಕೊಡ್ತಾರೆ. ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್ ತೋ ಯ ಪ್ರಾಕ್ಟೀಸ್ ಕರ್ನಿ ಹೇ. ಒಂದು ಹೆಜ್ಜೆ ಮಕ್ಕಳದಾದರೆ 1000 ಹೆಜ್ಜೆ ತಂದೆಯದು, ಈ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಾಬಾ. ಮೈ ಆತ್ಮ ಭಾಯಿ ಕೋ ಪಢಾತಾ ಹೂँ, ಆತ್ಮ ಪढ़ती है ना, इसको स्पिरिचुअल नॉलेज कहा जाता है जो रूहानी बाप से ही मिलती है. ಬಾಬಾ ಹೇಳ್ತಾರೆ ನಾನು ಆತ್ಮ ಸೋದರನಿಗೆ ಓದಿಸ್ತಿದ್ದೇನೆ, ಆತ್ಮ ಓದ್ತಿದೆ, ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಾಗ್ತದೆ. ಸೊ ಆತ್ಮಿಕ ತಂದೆಯಿಂದಲೇ ಇದು ಸಿಗ್ತದೆ. संगम पर ही बाप आकर यह नॉलेज देते हैं कि अपने को ಆತ್ಮ ಸಂಜೋ. ಸಂಗಮ ಯುಗದಲ್ಲಿನೇ ತಂದೆ ಬಂದು ನಾವು ಮಕ್ಕಳಿಗೆ ಜ್ಞಾನ ಕೊಡ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಅಂತ. तुम नंगे आए थे फिर यहाँ शरीर धारण कर तुमने 84 जन्म पाठ बजाया है. ಬಾಬಾ ಹೇಳ್ತಾರೆ ಈ ಜಗತ್ತಿಗೆ ನೀವು ಬರುವಾಗ ಶರೀರ ತೊಗೊಂಡು ಬಂದಿರಲಿಲ್ಲ, ಯಾವಾಗ ಈ ಜಗತ್ತಿಗೆ ಬಂದರೋ ಶರೀರ ಧಾರಣೆಯನ್ನು ಮಾಡಿಕೊಂಡ್ರಿ, ನೀವೇ 84 ಜನ್ಮಗಳನ್ನು ಅನುಭವ ಮಾಡಿದ್ರಿ ಅಂದರೆ ಅರ್ಥ ಪಾತ್ರ ಅಭಿನಯಿಸಿದ್ರಿ ಅಂತಾರೆ ಬಾಬಾ. ಫಿರ್ ವಾಪಿಸ್ ಚಲನಾ ಹೇ ಇಸ್ಲಿಯೇ ಅಪ್ನೆ ಕೋ ಆತ್ಮ ಸಮಜ್ ಬಾಯಿ ಭಾಯಿ ಕಿ ದೃಷ್ಟಿ ಸೆ ದೇಖನಾ ಹೇ. ಬಾಬಾ ಹೇಳ್ತಾರೆ ಈಗ ವಾಪಸ್ ಮನೆಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಎಲ್ಲರನ್ನ ಸೋದರರು ಎಂಬ ದೃಷ್ಟಿಯಿಂದ ನೋಡಿ ಅಂತಾರೆ ಬಾಬಾ. ये मेहनत करनी है, अपनी मेहनत करनी है. ಬಾಬಾ ಹೇಳ್ತಾರೆ ಈ ಪರಿಶ್ರಮ ಪಡಬೇಕು, ನಿಮ್ಮೊಳಗಡೆನೇ ಈ ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ. ದೂಸರೆ ಮೇ ಹಮಾರ ಕ್ಯಾ ಜಾತ, ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ಬೇರೆಯವ್ರದ್ದು ನಿಮ್ಗೆ ಯಾಕೆ ಅಂತಾರೆ ಬಾಬಾ. ಚಾರಿಟಿ ಬಿಗಿನ್ಸ್ ಆಟ್ ಹೋಮ್ ಅರ್ಥಾತ್ ಪಹಲೆ ಖುದ್ ಕೋ ಆತ್ಮ ಸಮಜ್ ಫಿರ್ ಭಾಯಿಯೋಂ ಕೋ ಸಮಜಾओ. ಬಾಬಾ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ವ, ಅಂದ್ರೆ ಅರ್ಥ ಫಸ್ಟು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಿಮ್ಮ ಸೋದರರಿಗೆ ತಿಳಿಸ್ಕೊಡಿ, ಅಂದರೆ ಆತ್ಮರೂಪಿ ಸೋದರರು. ಜೋ ಅಚ್ಚಿ ರೀತಿ ತೀರ್ ಲಗೇಗಾ ಯ ಜೌಹರ್ ಬರ್ನಾ ಹೇ, ಆಗ ನೀವೇನು ಹೇಳ್ತಿರೋ ಒಳ್ಳೆ ರೂಪದಲ್ಲಿ ಬಾಣ ನಾಡ್ತದೆ ಅಂತಾರೆ ಬಾಬಾ, ಆಗ ಶಕ್ತಿ ತುಂಬಿಕೊಳ್ತದೆ. ಮೆಹನತ್ ಕರೆಂಗೆ ತಭಿ ಊಂಚ್ ಪದ ಪಾಯಂಗೆ, ಇಸ್ಮೇ ಕುಚ್ ಸಹನ್ ಭಿ ಕರ್ನಾ ಪಡ್ತಾ ಹೇ. ಬಾಬಾ ಹೇಳ್ತಾರೆ ಪರಿಶ್ರಮ ಪಟ್ಟರೆ ತಾನೇ ನೀವು ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥದ್ದು, ಇದರಲ್ಲಿ ಸ್ವಲ್ಪ ಸಹನೆ ಮಾಡ್ಕೋಬೇಕಾಗ್ತದೆ. ಜಬ್ ಕೊಯ್ ಉಲ್ಟಿ ಸುಲ್ಟಿ ಬಾತ್ ಬೋಲೆ ತೋ ತುಮ್ ಚುಪ್ ರಹೋ. ಬಾಬಾ ಹೇಳ್ತಾರೆ ಯಾರಾದರೂ ನಿಮಗೆ ಉಲ್ಟಾ ಪಲ್ಟಾ ಮಾತುಗಳನ್ನು ಹೇಳಿದರೆ ನೀವು ಸುಮ್ಮನಿರಿ ಅಂತಾರೆ ಬಾಬಾ. ತುಮ್ ಚುಪ್ रहेंगे तो फिर दूसरा क्या करेगा, ನೀವೇ ಸುಮ್ಮನಿದ್ರೆ ಬೇರೆಯವ್ರು ನಿಮಗೇನಂತಾರೆ. ತಾಲಿ 2 हाथ से बजती है, एक ने मुख की ताली बजाई दूसरा चुप कर दे तो आप ही चुप हो जाएंगे. ಬಾಬಾ ಹೇಳ್ತಾರೆ ಚಪ್ಪಾಳೆ ಯಾವಾಗ್ಲೂ 2 ಕೈಗಳಿಂದ ಆಗ್ತದೆ ತಾನೆ. ಬಾಬಾ ಹೇಳ್ತಾರೆ ಒಬ್ಬರು ಮುಖದಿಂದ ಏನಾದರೂ ಬೈದರು ಅಂತ ಇಟ್ಕೊಳ್ಳೋಣ, ಇನ್ನೊಬ್ಬರು ಸುಮ್ಮನಿದ್ದಾಗ ಅವರು ತಾವು ಸುಮ್ಮನಾಗ್ಬಿಡ್ತಾರೆ. ತಾಲಿ ಸೆ ತಾಲಿ ಬಜನೆ ಸೆ ಆವಾಜ್ ಹೋ ಜಾತಾ ಹೇ. ಚಪ್ಪಾಳೆಯಿಂದ ಚಪ್ಪಾಳೆ ಬಾರಿಸೋರಿಂದ ಬಾಬಾ ಹೇಳ್ತಾರೆ ಜೋರಾಗಿ ಆವಾಜ್ ಬರ್ತದೆ. ಅಂದರೆ ಒಬ್ಬರೇ ಒಂದಂದರು ಇನ್ನೊಬ್ರು ಇನ್ನೊಂದಂದರು ಅಂದಾಗ ಅಲ್ಲಿ ಗಲಾಟೆ ಶುರು ಆಗಿಬಿಡ್ತದೆ. ಬಚ್ಚೋं को एक दो का कल्याण करना है. बाप समझाते बच्चे ಸದೈವ ಖುಷಿ ಮೇ ರಹನೆ ಚಾತೆ ಹೋತೋ ಮನ್ ಮನಾಬೋ. ಬಾಬಾ ಹೇಳ್ತಾರೆ ಮಕ್ಕಳು ಒಬ್ಬರಿನ್ನೊಬ್ಬರ ಕಲ್ಯಾಣ ಮಾಡಬೇಕು, ನೀವು ಸದಾ ಖುಷಿಯಲ್ಲಿರ್ಲಿಕ್ಕೆ ಬಯಸ್ತೀರಿ ಅಂತಂದರೆ ಬಾಬಾ ಹೇಳ್ತಾರೆ ಮನ್ ಮನಾಬೋ. ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಬಾಯಿಯೋ ತರಫ್ ದೇಖೋ ತೋ ಬಚ್ಚೋಂ ಕೋ ರೂಹಾನಿ ಯಾತ್ರಾ ಪರ್ ರಹನೆ ಕಿ ಆದತ್ ಡಾಲ್ನಿ ಹೈ. ಬಾಬಾ ಹೇಳ್ತಾರೆ ಆತ್ಮಗಳ ಕಡೆನೇ ನೋಡಿ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಮಕ್ಕಳು ಆತ್ಮಿಕ ಯಾತ್ರೆಯಲ್ಲಿ ಇರುವಂಥ ಅಭ್ಯಾಸ ಹಾಕ್ಕೊಳ್ಬೇಕು. ತುಮಾರೆ ಹಿ ಫಾಯ್ದೆ ಕಿ ಬಾತ್ ಹೈ, ಬಾಪ್ ಕಿ ಶಿಕ್ಷಾ ಭಾಯಿಯೋಂ ಕೋ ದೇನಿ ಹೈ. ನಿಮಗೇ ಇದು ಲಾಭದ ಮಾತು ಅಂತಾರೆ ಬಾಬಾ. ತಂದೆ ಕೊಟ್ಟಿರುವ ಶಿಕ್ಷಣವನ್ನು ಆ ಸೋದರಾತ್ಮಗಳಿಗೆ ಕೊಡಿ. ಬಾಪ್ ಕತೆ ಮೈ ತುಮ್ ಆತ್ಮಾओं को ज्ञान दे रहा हूँ. ಬಾಬಾ ಹೇಳ್ತಾರೆ ನಾನು ನೀವು ಆತ್ಮಗಳಿಗೆ ಜ್ಞಾನ ಕೊಡ್ತಾ ಇದ್ದೀನಿ. ಆತ್ಮ ಕೋ ಹಿ ದೇಖ್ತಾ ಹೂँ, ಮನುಷ್ಯ ಸೆ ಬಾತ್ ಕರೆಂಗೆ ತೋ ಉನ್ಕೆ ಮುಖ ಕೋ ದೇಖೆಂಗೆ ನಾ. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮವನ್ನೇ ನೋಡಬೇಕು. ಮನುಷ್ಯರ ಜೊತೆ ಮಾತಾಡಿದರೆ ಮುಖ ನೋಡಿ ಮಾತಾಡ್ತಾರಲ್ವ,
तुम आत्मा से बात करते हो तो आत्मा को ही देखना है. ಬಾಬಾ ಹೇಳ್ತಾರೆ ನೀವು ಆತ್ಮಗಳ ಜೊತೆ ಮಾತಾಡ್ತೀರಿ ಅಂದಾಗ ಆತ್ಮವನ್ನೇ ನೋಡಬೇಕು. ಬಲ್ ಶರೀರ ದ್ವಾರ ಜ್ಞಾನ ದೇತೆ ಹೋ ಪರಂತು ಇಸ್ಮೇ ಶರೀರ ಕಾ ಭಾನ್ ತೋಡ್ನಾ ಹೋತಾ ಹೈ. ಬಾಬಾ ಹೇಳ್ತಾರೆ ನೀವು ಶರೀರದ ಮೂಲಕ ಜ್ಞಾನ ಕೊಟ್ಟರೂ ಕೂಡ ದೇಹದ ಅಭಿಮಾನ ತೆಗೆದು ಹಾಕಬೇಕಾಗ್ತದೆ. तुम्हारी आत्मा समझती हैं परमात्मा बाप हमको ज्ञान दे रहे हैं. बाप भी कहते हैं आत्माओं को देखता हूँ, आत्माएं भी कहती हैं हम परमात्मा बाप को देख रहे हैं. ನಿಮ್ಮ ಆತ್ಮ ತಿಳ್ಕೊಳ್ತದೆ ಪರಮಾತ್ಮ ತಂದೆ ನಮಗೆ ಜ್ಞಾನ ಕೊಡ್ತಿದ್ದಾರೆ ಅಂತ. ಬಾಬನು ಕೂಡ ಹೇಳ್ತಾರೆ ಆತ್ಮಗಳನ್ನು ನೋಡ್ತೀನಿ, ಆತ್ಮನು ಕೂಡ ಹೇಳ್ತದೆ ನಾನು ಪರಮಾತ್ಮ ತಂದೆಯನ್ನು ನೋಡ್ತಿದ್ದೀನಿ ಅಂತ. उनसे नॉलेज ले रहे हैं. इसको कहा जाता है स्पिरिचुअल ज्ञान की लेन देन. ಆತ್ಮ ಕೆ ಸಾಥ್ ಬಾಬಾ ಹೇಳ್ತಾರೆ ಈ ಜ್ಞಾನ ಪಡ್ಕೊಳ್ತಿದ್ದೀನಿ ಅಂದರೆ ಬಾಬಾ ಹೇಳ್ತಾರೆ ಇದಕ್ಕೆ ಸ್ಪಿರಿಚುವಲ್ ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ ಕೊಡೋದು ತೆಗೆದುಕೊಳ್ಳೋದು. ಆತ್ಮದ ಜೊತೆಗೆ ಆತ್ಮ ಮೇ ಹಿ ಜ್ಞಾನ ಹೇ, ಆತ್ಮ ಕೋ ಹಿ ಜ್ಞಾನ ದೇನಾ ಹೇ. ಆತ್ಮದಲ್ಲೇ ಜ್ಞಾನ ಇದೆ, ಆತ್ಮನೇ ಜ್ಞಾನ ಕೊಡಬೇಕು. ಜೈಸೆ ಜೌಹರ್ ಹೇ ತುಮಾರೆ ಜ್ಞಾನ ಮೇ ಜೌಹರ್ ಬರ್ ಜಾಯೇಗ. ಬಾಬಾ ಹೇಳ್ತಾರೆ ಒಂದು ರೀತಿ ಶಕ್ತಿ ಇದ್ದ ಹಾಗೆ ಇದು ನಿಮ್ಮಲ್ಲಿ ಜ್ಞಾನದ ಶಕ್ತಿ ತುಂಬಿಕೊಳ್ತದೆ. ತೋ ಕಿಸ್ಕೋ ಭೀ ಸಮझाने से झट तीर लग जाएगा. ಆಗ ನೀವು ಯಾರಿಗೆ ತಿಳಿಸ್ಕೊಟ್ರು ಪಟ್ಟಂತ ಬಾಣ ನಾಡ್ತದೆ ಅಂತಾರೆ ಬಾಬಾ. ಬಾಪ್ कहते ಪ್ರಾಕ್ಟೀಸ್ करके देखो तीर लगता है ना, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ ಬಾಣ ನಾಡ್ತದ ಕೇಳ್ತಾರೆ ಬಾಬಾ. ಯ ನೈ ಟೇವ್ ಡಾಲ್ನಿ ಹೇ ತೋ ಫಿರ್ ಶರೀರ ಕಾ ಭಾನ್ ನಿಕಲ್ ಜಾಯೇಗ. ಒಂದು ಹೊಸ ಅಭ್ಯಾಸ ಹಾಕ್ಕೊಳ್ಳಿ, ಆಗ ಶರೀರದ ಅಭಿಮಾನ ದೂರ ಆಗ್ತದೆ. ಮಾಯಾಕ್ಕೆ ತುಫಾನ್ ಕಮ್ ಆಯಂಗೆ, ಬೂರೆ ಸಂಕಲ್ಪ ನೈ ಆಯಂಗೆ. ಮಾಯ ಬಿರುಗಾಳಿ ಕಡಿಮೆ ಬರ್ತದೆ, ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ. ಕ್ರಿಮಿನಲ್ ಆಯ್ ಬಿ ನೈ रहेगी. ಹಮ್ ಆತ್ಮನೇ 84 का ಚಕ್ರ ಲಗಾಯ, ಅವಾಗ ವಿಕಾರಿ ದೃಷ್ಟಿನೂ ಬರೋದಿಲ್ಲ. ನಾವಾತ್ಮ 84 ಜನ್ಮಗಳ ಚಕ್ರ ಹಾಕಿದ್ವಿ ಅಂತ. ಅಬ್ ನಾಟಕ ಪೂರಾ ಹೋತಾ ಹೇ, ಅಬ್ ಬಾಬಾ ಕಿ ಯಾದ್ ಮೇ ರಹನಾ ಹೇ. ಬಾಬಾ ಹೇಳ್ತಾರೆ ಈಗ ನಾಟಕ ಪೂರ್ಣ ಆಗ್ತದೆ, ತಂದೆಯ ನೆನಪಿನಲ್ಲಿರಬೇಕು. ಯಾದ್ ಸೆ ಹಿ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಸತೋ ಪ್ರಧಾನ್ ದುನಿಯಾಕ್ಕೆ ಮಾಲೀಕ್ ಬನ್ ಜಾಯಂಗೆ. ನೆನಪಿನಿಂದಲೇ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಿ ಸತೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗಬೇಕು. ಕಿತ್ನಾ ಸಹಜ है, बाप जानते हैं. बच्चों को यह शिक्षा देना भी मेरा पार्ट है. ಬಾಬಾ ಹೇಳ್ತಾರೆ ಎಷ್ಟು ಸಹಜ ಅಂದರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ನನ್ನ ಪಾತ್ರ ಅನ್ನೋದನ್ನು ತಂದೆ ತಿಳ್ಕೊಂಡಿದ್ದಾರೆ. कोई नई बात नहीं, हर 5000 वर्ष बाद हमको आना होता है. ಇದೇನು ಹೊಸ ಮಾತಿಲ್ಲ, ಪ್ರತಿ 5000 ವರ್ಷಗಳಿಗೊಮ್ಮೆ ನಾನು ಬರಲೇಬೇಕಾಗ್ತದೆ. ಮೈ ಬಂಧಾಯಮಾನ್ ಹೂँ, बच्चों को बैठ समझाता हूँ, मीठे बच्चे रूहानी याद की यात्रा में रहो तो अंतमति ಸೋಗತಿ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ನಾನು ಕೂಡ ಇಲ್ಲಿ ಬಂಧಿಸಲ್ಪಟ್ಟಿದ್ದೇನೆ, ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತೇನೆ. ಮಧುರ ಮಕ್ಕಳೇ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿರಿ, ಆಗ ಅಂತಮತಿ ಸೋಗತಿ ಆಗ್ತದೆ. ಯಾ ಅಕಾಲ ತಖ್ತ ಹೈ ನಾ ಮಾಮೇಕಮ್ ಯಾದ್ ಕರೋ ತೋ ತುಮಾರಿ ಸದ್ಗತಿ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ಇದು ಅಕಾಲ ತಖ್ತ ಅಲ್ವಾ, ಅದಕ್ಕೆ ನೀವು ನನ್ನ ನೆನ್ಪು ಮಾಡಿ ಆಗ ನಿಮ್ಮ ಸದ್ಗತಿ ಆಗ್ತದೆ. ಯಾದಕಿ ಯಾತ್ರಾಸೆ ಪಾಯ ಮಜಬೂತ್ ಹೋ ಜಾಯೇಗ. ಬಾಬಾ ಹೇಳ್ತಿದ್ದಾರೆ ನೆನಪಿನ ಯಾತ್ರೆಯಿಂದ ಅಡಿಪಾಯ ಗಟ್ಟುಮುಟ್ಟಾಗ್ತದೆ. ಯಾ ದೇಹಿ ಅಭಿಮಾನಿ ಬನ್ನೆ ಕಿ ಶಿಕ್ಷಾ ಎಕ್ಕಿ ಬಾರ್ ತುಮ್ ಬಚ್ಚೋಂ ಕೋ ಮಿಲ್ತಿ ಹೈ. ಈ ಆತ್ಮಾಭಿಮಾನಿ ಆಗುವ ಶಿಕ್ಷಣ ಒಂದೇ ಬಾರಿ ನಾವು ತಂದೆಯಿಂದ ಸಿಗ್ತದೆ ಮಕ್ಕಳಿಗೆ. ಕಿತ್ನಾ ವಂಡರ್ಫುಲ್ ಜ್ಞಾನ है, बाबा ವಂಡರ್ಫುಲ್ है तो बाबा का ज्ञान भी ವಂಡರ್ಫುಲ್ है, ಕಬ್ कोई बता ना सके. ಬಾಬಾ ಹೇಳ್ತಾರೆ ಎಂತಹ ಅದ್ಭುತ ಜ್ಞಾನ ಅಂದರೆ ತಂದೆನೂ ಅದ್ಭುತ, ಬಾಬಾ ಕೊಡೋ ಜ್ಞಾನನೂ ಅದ್ಭುತ. ಇದನ್ನು ಯಾರು ಮತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಭಿ ವಾಪಸ್ ಚಲ್ನಾ ಹೇ ಇಸ್ಲಿಯೇ ಬಾಪ್ कहते हैं मीठे बच्चों या प्रैक्टिस करो. ಬಾಬಾ ಹೇಳ್ತಾರೆ ಈಗ ವಾಪಸ್ ಹೋಗ್ಬೇಕಲ್ವಾ, ಅದಕ್ಕೆ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ಈ ಪ್ರಾಕ್ಟೀಸ್ ಮಾಡಿ. ಅಪ್ನೆ ಕೋ ಆತ್ಮ ಸಮಜ್ ಆತ್ಮ ಕೋ ಜ್ಞಾನ ದೋ. ಬಾಬಾ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ಜ್ಞಾನ ಕೊಡಿ. तीसरे नेत्र से भाई भाई को देखना है, ಯಹಿ ಬಡಿ ಮೆಹನತ್ ಹೇ. ಮೂರನೇ ಕಣ್ಣಿನಿಂದ ಸೋದರರನ್ನು ನೋಡಿ ಅಂದರೆ ಆತ್ಮಗಳನ್ನೇ ನೋಡಿ, ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ಯಹೇ ತುಮ್ ಬ್ರಾಹ್ಮಣೋं का सर्वोत्तम ऊंचते ऊंच कुल, इस समय तुम्हारा जीवन अमूल्य है, इसलिए इस शरीर की भी संभाल करनी है. ಬಾಬಾ ಹೇಳ್ತಾರೆ ಈ ಬ್ರಾಹ್ಮಣರದು ಸರ್ವೋತ್ತಮ ಶ್ರೇಷ್ಠವಾದ ಕುಲ, ಈ ಸಮಯದಲ್ಲಿ ನಿಮ್ಮ ಜೀವನ ಅಮೂಲ್ಯವಾಗಿದೆ, ಅದಕ್ಕೆ ಶರೀರನೂ ಸಂಭಾಲನೆ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ತಮೋ ಪ್ರಧಾನ ಹೋನೆ ಕಾರಣ ಶರೀರಕ್ಕೆ ಆಯು ಬಿ ಕಮ್ ಹೋತಿ ಗೈ ಹೇ. ತಮೋ ಪ್ರಧಾನ ಆಗಿರುವ ಕಾರಣ ಶರೀರದ ಆಯುಷ್ಯ ಕಡಿಮೆ ಆಗ್ತಾ ಹೋಯಿತು. ಅಬ್ ತುಮ್ ಜಿತ್ನಾ ಯೋಗ ಮೇ ರಂಗೆ ಉತ್ನಾ ಆಯು ಬಡೇಗಿ. ಈಗ ಬಾಬಾ ಹೇಳ್ತಾರೆ ನೀವು ಎಷ್ಟು ಯೋಗ ಮಾಡ್ತಿರೋ ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ. ತುಮಾರಿ ಆಯು ಬಡ್ತೆ ಬಡ್ತೆ 150 ವರ್ಷ ಹೋ ಜಾಯೇಗಿ ಸತ್ಯುಗ್ ಮೇ.
ಇಲ್ಲಿ ನಿಮ್ಮ ಆಯುಷ್ಯ ಹೆಚ್ಚಾಗ್ತಾ ಆಗ್ತಾ 150 ವರ್ಷ ಆಗಿಬಿಡ್ತದೆ ಸತ್ಯುಗದಲ್ಲಿ. इसलिए शरीर की भी संभाल करनी है, ಅದಕ್ಕೆ ಶರೀರದ್ದು ಸಂಭಾಲನೆ ಮಾಡ್ಕೋಬೇಕು ಅಂತಾರೆ ಬಾಬ್. ऐसे नहीं या तो मिट्टी का पुतला है कहाँ या खलास हो जाए नहीं, ಏನು ಮಾಡೋದು ಬಿಡ್ರಿ, ಇದು ಮಣ್ಣಿನ ಗೊಂಬೆ, ಇದು ಹೋಗ್ಬಿಟ್ರೂ ನಡೀತದೆ. ಬಾಬಾ ಹೇಳ್ತಾರೆ ಅಲ್ಲ, ಇನ್ಕೋ ಜೀತೆ ರಖನಾ है, ಇದನ್ನು ಬದುಕಿಸ್ರಿ ಅಂತಾರೆ ಬಾಬಾ. ये अमूल्य जीवन है ना, कोई बीमार होते हैं तो उनसे तंग नहीं होना चाहिए. ಬಾಬಾ ಹೇಳ್ತಾರೆ ಇದು ಅಮೂಲ್ಯ ಜೀವನ ಅಲ್ವಾ, ಯಾವುದಾದ್ರೂ ರೋಗ ಬಂದರೆ ಅದರಿಂದ ಬೇಜಾರು ಮಾಡ್ಕೊಳ್ಬೇಡಿ. ಉನ್ಕೋ ಬಿ ಬೋಲೋ ಶಿವಬಾಬಕ್ಕೋ ಯಾದ್ ಕರೋ, ಅವ್ರಿಗೂ ಹೇಳಬೇಕಂತೆ ಶಿವಬಾಬನ ನೆನ್ಪು ಮಾಡಿ ಅಂತ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಉನ್ಕೆ ಪಾಪ ಕಟ್ತೆ ಜಾಯ್, ಎಷ್ಟು ಬಾಬನ ನೆನ್ಪು ಮಾಡ್ತೀವಿ ಅಷ್ಟು ಪಾಪ ಕಟ್ಟಾಗ್ತಾ ಹೋಗ್ತದೆ. ಉನ್ಕಿ ಸರ್ವಿಸ್ ಕರ್ನಿ ಚೇ, ಅಂಥವ್ರ ಸೇವೆನೂ ಮಾಡಿ ಅಂತಾರೆ ಬಾಬಾ. ಜೀತಾ ರಹೆ ಶಿವಬಾಬಕ್ಕೋ ಯಾದ್ ಕರ್ತಾ ರಹೆ, ಬದುಕಿರಿ ಶಿವಬಾಬನ ನೆನ್ಪು ಮಾಡ್ತಾ ಇರಿ. ಎಸ್ ಸಮಜ್ತೋ ರತಿ ಹೇನಾ ಹಮ್ ಬಾಬಕ್ಕೋ ಯಾದ್ ಕರ್ತೀವಿ, ಈ ತಿಳುವಳಿಕೆ ಅಂತೂ ಇರ್ತದಲ್ವ, ನಾವು ಬಾಬನ್ನ ನೆನ್ಪು ಮಾಡ್ತೇವೆ. ಆತ್ಮ ಯಾದ್ ಕರ್ತಿ ಹೇ ಬಾಪ್ಸೆ ವರ್ಷ ಪಾನೆ ಕೆ ಲಿಯೆ, ಬಾಬಾ ಹೇಳ್ತಾರೆ ಆತ್ಮ ನೆನ್ಪು ಮಾಡ್ತದೆ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ. अच्छा मीठे मीठे सिक्किलदे बच्चों प्रति नंबरवार पुरुषार्थ अनुसार माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, अपने को देखो मैं पुरुषार्थ में उत्तम हूँ, ಮಧ್ಯಮ ಹೂँ ಯಾ ಕನಿಷ್ಠ ಹೂँ. ಬಾಬಾ ಹೇಳ್ತಾರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಪುರುಷಾರ್ಥದಲ್ಲಿ ನಾನು ಉತ್ತಮ ಇದ್ದೀನೋ, ಮಧ್ಯಮ ಇದ್ದೀನೋ ಅಥವಾ ಕನಿಷ್ಠ ಇದ್ದೀನೋ. ಮೈ ಊಂಚ ಪದ ಪಾನೇಕೆ ಲಾಯಕ್ ಹೂँ, ನಾನು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಯೋಗ್ಯ ಆಗಿದ್ದೀನ. ಮೈ ರೂಹಾನಿ ಸರ್ವಿಸ್ ಕರ್ತಾ ಹೂँ, ನಾನು ಆತ್ಮಿಕ ಸೇವೆ ಮಾಡ್ತೀನ. ಸೆಕೆಂಡ್ ತೀಸರೆ ನೇತ್ರ ಸೆ ಆತ್ಮ ಭಾಯಿ ಭಾಯಿ ಕೋ ದೇಖೋ, ಭಾಯಿ ಭಾಯಿ ಸಮಜ್ ಸಭಿ ಕೋ ಜ್ಞಾನ ದೋ. ಬಾಬಾ ಹೇಳ್ತಾರೆ ಮೂರನೇ ಕಣ್ಣಿನಿಂದ ಆತ್ಮ ಸೋದರನನ್ನು ನೋಡಿರಿ, ಸೋದರರು ಅಂತ ತಿಳ್ಕೊಂಡು ಎಲ್ರಿಗೂ ಜ್ಞಾನ ಕೊಡಿ. ಆತ್ಮಿಕ ಸ್ಥಿತಿ ಮೇ रहने की आदत डालो तो ಕರ್ಮೇಂದ್ರಿಯ ಚಂಚಲ್ ನೈ ಹೋಗಿ, ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಹಾಕ್ಕೊಳ್ಳಿ, ಆಗ ಕರ್ಮೇಂದ್ರಿಯಗಳು ಚಂಚಲ ಆಗೋದಿಲ್ಲ ಅಂತಾರೆ ಬಾಬಾ. ವರದಾನ್ ಬ್ರಹ್ಮ ಬಾಪ್ ಸಮಾನ್ ಮಹಾನ್ ತ್ಯಾಗ ಸೆ ಮಹಾನ್ ಭಾಗ್ಯ ಬನಾನೆ ವಾಲೆ ಫರಿಸ್ತಾಸೋ ವಿಶ್ವ ಮಹಾರಾಜನ್ ಭವ. ಬಾಬಾ ವರದಾನ ಕೊಡ್ತಾರೆ, ಬ್ರಹ್ಮ ತಂದೆಯ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ರೂಪಿಸಿಕೊಳ್ಳುವಂತಹ ಫರಿಸ್ತಾಗಳಿಂದ ವಿಶ್ವ ಮಹಾರಾಜನಾಗಿರಿ. ಫರಿಸ್ತಾಸೋ ವಿಶ್ವ ಮಹಾರಾಜನ್ बनने का वरदान उन्हीं बच्चों को प्राप्त होता है जो ब्रह्मा बाप के हर कर्म रूपी कदम के पीछे कदम उठाने वाले हैं. ಬಾಬಾ ಹೇಳ್ತಾರೆ ಫರಿಸ್ತಾಸೋ ವಿಶ್ವ ಮಹಾರಾಜನ್ ಆಗೋದಕ್ಕೆ ವರದಾನ ಯಾವ ಮಕ್ಕಳಿಗೆ ಸಿಗ್ತದೆ ಅಂದರೆ, ಯಾರು ಬ್ರಹ್ಮ ತಂದೆಯ ಪ್ರತಿಯೊಂದು ಕರ್ಮರೂಪಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಇರ್ತಾರೆ. ಜಿನ್ಕಾ ಮನ್ ಬುದ್ಧಿ ಸಂಸ್ಕಾರ ಸದಾ ಬಾಪ್ಗೆ ಆಗೆ ಸಮರ್ಪಿತೆ, ಯಾರ ಮನಬುದ್ಧಿ ಸಂಸ್ಕಾರ ಸದಾ ತಂದೆ ಎದುರುಗಡೆ ಸಮರ್ಪಿತ ಆಗಿರ್ತದೆ. ಜೈಸೆ ಬ್ರಹ್ಮ ಬಾಪ್ನೆ ಇಸಿ ಮಹಾತ್ಯಾಗ ಸೆ ಮಹಾನ್ ಭಾಗ್ಯ ಪ್ರಾಪ್ತಿ ಕಿಯಾ. ಬಾಬಾ ಹೇಳ್ತಾರೆ ಹೇಗೆ ಬ್ರಹ್ಮ ತಂದೆ ಈ ಮಹಾನ್ ತ್ಯಾಗದಿಂದಲೇ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡ್ರು. ಅರ್ಥಾತ್ ನಂಬರ್ 1 ಸಂಪೂರ್ಣ ಫರಿಸ್ತಾ ಅವ್ರು ನಂಬರ್ 1 ವಿಶ್ವ ಮಹಾರಾಜನ್ ಬನೆ. ಬಾಬಾ ಹೇಳ್ತಾರೆ ಅಂದರೆ ನಂಬರ್ 1 ಸಂಪೂರ್ಣ ಫರಿಸ್ತಾ ಮತ್ತು ನಂಬರ್ 1 ವಿಶ್ವ ಮಹಾರಾಜನಾದರು. ಐಸೆ ಫಾಲೋ ಫಾದರ್ ಕರ್ನೆ ವಾಲೆ ಬಚ್ಚೆ ಬಿ ಮಹಾನ್ ತ್ಯಾಗಿ ವ ಸರ್ವಸ್ವ ತ್ಯಾಗಿ ಹೋಂಗೆ. ಈ ರೀತಿ ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳು ಮಹಾನ್ ತ್ಯಾಗಿ ಅಥವಾ ಸರ್ವಸ್ವ ತ್ಯಾಗಿಯಾಗಿರ್ತಾರೆ. ಸಂಸ್ಕಾರ ರೂಪ ಸೆ ಬಿ ವಿಕಾರೋಂಕೆ ವಶ ಕ ತ್ಯಾಗ ಕರೆಂಗೆ. ಇವರು ಸಂಸ್ಕಾರ ರೂಪದಿಂದಲೂ ಕೂಡ ವಿಕಾರಗಳ ವಂಶವನ್ನು ಕೂಡ ತ್ಯಾಗ ಮಾಡ್ತಾರೆ. ಸ್ಲೋಗನ್ ಅಭಿ ಸಬ್ ಆಧಾರ ಟೂಟ್ನೆ ಹೇ ಇಸ್ಲಿಯೇ ಏಕ್ ಬಾಪ್ ಕೋ ಅಪ್ನಾ ಆಧಾರ್ ಬನಾವ್. ಬಾಬಾ ಹೇಳ್ತಾರೆ ಈಗ ಎಲ್ಲ ಆಧಾರ ಮುರಿದು ಬೀಳಲಿದೆ, ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನಿಮ್ಮ ಆಧಾರ ಮಾಡ್ಕೊಳ್ಳಿ ಅಂತ. ಜೊತೆಗೆ ಸೇವೆ. इतनी सारी प्रकृति को परिवर्तन करना, तमोगुणी संस्कारों वाली आत्माओं के तमोगुणी वाइब्रेशंस को बदलना और स्वयं को भी ऐसे खूने नाहक वायुमंडल के वाइब्रेशन से सेफ रखना तथा उन आत्माओं को सहयोग देना. इस विशाल कार्य के लिए मनसा को शुभ भावनाओं से संपन्न शक्तिशाली बनाओ. ಬಾಬಾ ಹೇಳ್ತಾರೆ ಇಷ್ಟೊಂದು
ವಿಶಾಲವಾದಂಥ ಪ್ರಕೃತಿಯನ್ನು ಪರಿವರ್ತನೆ ಮಾಡಬೇಕಾಗಿದೆ. ತಮೋಗುಣಿ ಸಂಸ್ಕಾರವುಳ್ಳಂಥ ಆತ್ಮಗಳಿಗೆ ತಮೋಗುಣಿ ವೈಬ್ರೇಷನ್ ಇದ್ದಂಥವರನ್ನು ಬದಲಾವಣೆ ಮಾಡಬೇಕಾಗಿದೆ. ಸ್ವಯಂವನ್ನು ಕೂಡ ಈ ರೀತಿ ಬಾಬಾ ಹೇಳ್ತಾರೆ, ರಕ್ತದೋಕುಳಿ ವಾಯುಮಂಡಲದ ವೈಬ್ರೇಷನ್ನಿಂದ ಸೇಫ್ ಇಟ್ಕೊಳ್ಬೇಕಲ್ವ. ಅದಕ್ಕೋಸ್ಕರ ಆತ್ಮಗಳಿಗೆ ಸಹಯೋಗನೂ ಕೊಡಬೇಕು. ಆ ವಿಶಾಲ ಕಾರ್ಯಕ್ಕೋಸ್ಕರ ಮನಸ್ಸನ್ನು ಶುಭ ಭಾವನೆಗಳಿಂದ ಸಂಪನ್ನ ಶಕ್ತಿಶಾಲಿ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಅದರ ಅರ್ಥ ನಮ್ಮ ಮನಸ್ಸು ಶಕ್ತಿಶಾಲಿ ಇದ್ದರೆ ನಾವು ಅಂತಹ ಆತ್ಮಗಳನ್ನು ಕೂಡ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ, ಜೊತೆಗೆ ಅವ್ರಿಗೆ ಶಕ್ತಿ ಕೊಡಲಿಕ್ಕೂ ಸಾಧ್ಯ ಅನ್ನೋ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚ. ಓಂ ಶಾಂತಿ.